ಕಲಬುರಗಿಯ ಹನಿಮನಿ ಕಹಾನಿ ಎಲ್ಲಿಗೆ ಬಂದು ತಲುಪಿದೆ ಇವತ್ತೊಂದು ಹೊಸ ವಿಡಿಯೋ ಅಂತೆ ಏನದು ನೋಡಿ. ಬಗದಷ್ಟು ಬಯಲು ಹನಿ ಮನಿ ಕಹಾನಿ ಅಜ್ಞಾತ ಸ್ಥಳದಿಂದ ಆರೋಪಿ ವಿಡಿಯೋ ರಾಜು ಲೆಂಗೆಂಟಿ ವಿರುದ್ಧ ಗಂಭೀರ ಆರೋಪ. ಕಲಬುರಗಿಯಲ್ಲಿ ಹನಿ ಟ್ರ್ಯಾಪ್ ದಂಧೆಯ ಕರಾಳ ಮುಖ ಬಗೆದಷ್ಟು ಅನಾವರಣಗೊಳ್ತಿದೆ. ಪ್ರಕರಣದ ಪ್ರಮುಖ ಆರೋಪಿ ರಾಜು ಲೆಂಗಂಟಿ ಹಾಗೂ ಪ್ರಭುಸ್ವಾಮಿಯ ಒಂದೊಂದೇ ಮುಖವಾಡಗಳು ಬಯಲಿಗೆ ಬರ್ತಿದೆ. ಈ ಇಬ್ಬರ ಜೊತೆಗೆ ಮುಂಬೈ ಮೂಲದ ಹಲವು ಯುವತಿಯರು ಕೈಜೋಡಿಸಿರೋದು ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗಿದೆ. ಈ ಪೈಕಿ ಕಲಬುರಗಿ ಮೂಲದ ಉದ್ಯಮಿಯ ಜೊತೆಗೆ ಯುವತಿಯನ್ನ ಮುಂದಿಟ್ಟು ಹನಿ ಟ್ರ್ಯಾಪ್ ನಡೆಸಿದ ಪ್ರಕರಣದ ಹಲವು ಸಾಕ್ಷ್ಯಗಳು ಕೂಡ ಸಿಕ್ಕಿದೆ. ಉದ್ಯಮಿಯ ಜೊತೆಗೆ ಆರೋಪಿ ರಾಜು ಲೆಂಗಂಟಿ ಹಾಗೂ ಸಂತ್ರಸ್ತೆ ಮಾತನಾಡಿ ಡೀಲ್ ಕುದುರಿಸುವಂತಹ ಆಡಿಯೋ ವೈರಲ್ ಆಗಿದೆ. वो कितने पैसों का हुआ है? 40 का हुआ है। तेरे को भी कंफ्यूज करेगा वो? नहीं, पूछ रही हूँ तुमको। हेलो, ऐसा है तो एक मिनट लाइन पर बात मत कर रहा। हेलो, डील वो कितने में हुआ? 40 लाख में डील हुआ। देखो कल तक 10 लाख रुपए पहुंच जाता है। राइट। हाँ जी। ಇನ್ನು ಕಲಬುರಗಿ ಮೂಲದ ಉದ್ಯಮಿ ವಿನೋದ್ ಎಂಬುವರು ಪ್ರಕರಣದ ಪ್ರಮುಖ ಆರೋಪಿ ಪ್ರಭುಸ್ವಾಮಿ ಅಕೌಂಟ್ಗೆ 6 ಲಕ್ಷ ಹಾಗೂ ಅವರ ಸಂಬಂಧಿಕರ ಬ್ಯಾಂಕ್ ಅಕೌಂಟ್ಗೆ 8 ಲಕ್ಷ ಹಣವನ್ನು ಹಾಕಿಸಿಕೊಂಡಿದ್ದು, ಇನ್ನುಳಿದ ಹಣ ರಾಜು ಲೆಂಗೆಂಟಿ ಬೇರೆ ಬೇರೆ ಅಕೌಂಟ್ಗೆ ಹಾಕಿರುವ ಬಗ್ಗೆ ಪ್ರಕರಣದ ಪ್ರಮುಖ ಆರೋಪಿ ಪ್ರಭುಸ್ವಾಮಿ ಅಜ್ಞಾತ ಸ್ಥಳದಿಂದ ವಿಡಿಯೋ ಮಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾನೆ. ರಾಜು ಲೆಂಗಟಿ ಅನ್ನೋರು ನನ್ನ ಅಕೌಂಟಿಗೆ ಒಂದು 6 ಲಕ್ಷ ರೂಪಾಯಿ RTGS ಮಾಡ್ಯಾರ. ಆಮೇಲೆ ಇನ್ನೂ ಒಂದು 8 ಲಕ್ಷ ರೂಪಾಯಿ ಒಬ್ಬರಿಗೂ ನಮ್ಮ ಅಮೌಂಟ್ ಕೊಡ್ತೀನಣ್ಣ, ಅವ್ರು ನಮ್ಮ ಅಮೌಂಟ್ ಟ್ರಾನ್ಸಾಕ್ಷನ್ ಅದಣ್ಣ, ಅವ್ರು ಮತ್ತೊಬ್ಬರು ಬಲ್ಲಿ ಫೈನಾನ್ಸ್ ಕೆಲಸ ಮಾಡ್ತಾರೆ. ನನಗೆ ಹೇಳಿದ್ದು ಬರೀ 28 ಲಕ್ಷ ರೀ ಸರ್. ಅವ ಎಷ್ಟು ತೊಗೊಳನೋ ಏನು ಸುದ್ದಿ ಅದು ನನಗೆ ಗೊತ್ತಿಲ್ಲ ರೀ. ಅದ್ರಾಗ ನನಗೆ ಬರೀ 14 ಲಕ್ಷ ರೂಪಾಯಿ ಕೊಟ್ಟಾನ ರೀ. ಅದು ಆದ್ಮೇಲೆ ಸರ್ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ಯಾನ ರೀ ರಾಜು ಲೆಂಗಟಿ ಅನ್ನೋ. ಮತ್ತೊಂದು ಹುಡುಗಿಗೂ ನಾ ಜಾಬ್ ಹಚ್ಚಿ ಕೊಡ್ತೀನಿ ಅಂತೇಳಿ ಅವ್ರ ಬಲ್ಲೂ ದುಡ್ಡು ಇಸ್ಕೊಟ್ಟೇನಿ ರೀ ಸರ್. ಅವನಿಗೆ ದುಡ್ಡು ಕೊಡಲಾಗೇನ್ರಿ ಸರ್, ಮತ್ತು ಕೆಲಸನೂ ಹಚ್ಕೊಡಲಾಗೇನ್ರಿ ಸರ್. 2-3 ವರ್ಷ ಐತ್ರಿ ಸರ್. ಈಗ ದುಡ್ಡು ಕೊಡು ಅಂದ್ರೆ ಅವ್ರು ಇಲ್ಲ ನಿನಗೆ ಕೇಸ್ ಮಾಡ್ತೀನಿ, ಅಟ್ರಾಸಿಟಿ ನಿನ್ನ ಮೇಲೆ, ನಿಂಗೂ ಕಲಾಸ್ ಮಾಡ್ತೀನಿ ಅಂತ ಈ ತರ ನನಗೆ ಜೀವ ಬೆದರಿಕೆ ಹಾಕೇನ್ರಿ. ಸದ್ಯ ಹನಿ ಟ್ರ್ಯಾಪ್ಗೆ ಒಳಗಾದ ಉದ್ಯಮಿ ವಿನೋದ್ ಕಲಬುರಗಿ ಪೊಲೀಸ್ ಆಯುಕ್ತರ ಮೊರೆ ಹೋಗಿದ್ದಾರೆ. ನ್ಯಾಯ ಕೊಡಿಸುವಂತೆ ಮನವಿ ಮಾಡಿದ್ದಾರೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ಪ್ರಮುಖ ಆರೋಪಿಗಳ ಹೆಡೆಮುರಿ ಕಟ್ಟಬೇಕಿದೆ. ಆಗಷ್ಟೇ ಇದರ ಸತ್ಯಾಸತ್ಯತೆ ಹೊರಬರುತ್ತೆ. ಕಲಬುರಗಿಯಲ್ಲಿ ನಡೀತಾ ಇರುವಂತಹ ಹನಿ ಟ್ರ್ಯಾಪ್ ದಂಧೆ ಹೇಗೆ ನಡೀತಾ ಇತ್ತು ಎನ್ನುವುದರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಡಿಯೋ ಸಮೇತ ಈಗ ಪಬ್ಲಿಕ್ ಟಿವಿ ವರದಿ ಪ್ರಸಾರ ಮಾಡಿದೆ. ಅದಾದ ಬಳಿಕ ಪ್ರಮುಖ ಆರೋಪಿ ಪ್ರಭು ಸ್ವಾಮಿ ಕೂಡ ಈಗಾಗಲೇ ಹಣ ವರ್ಗಾವಣೆಯ ಬಗ್ಗೆ ಖುದ್ದು ಬಾಯಿ ಬಿಟ್ಟಿದ್ದಾನೆ. ಈಗಲಾದರೂ ಕಲಬುರಗಿ ಪೊಲೀಸರು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ತಾರಾ? ಕ್ಯಾಮರಾ ಪರ್ಸನ್ ಮನೀಶ್ ಒಂದಿಗೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.